ಹಾಯ್ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ ಬಂಧುಗಳೇ. ನಾಳೆ ವೈಕುಂಠ ಏಕಾದಶಿ ಅಂದ್ರೆ ಇವತ್ತು ಗುರುವಾರ, ಇವತ್ತಿಂದನೇ ಸ್ಟಾರ್ಟ್ ಆಗಿದೆ. ನಾಳೆ ಶುಕ್ರವಾರ ಬೆಳಿಗ್ಗೆ ಬಹಳ ವಿಶೇಷವಾದ ಪೂಜೆ ಇರುತ್ತೆ. ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿನೇ ಬಹಳ ಶ್ರೇಷ್ಠವಾದದ್ದು. ಮಲ್ಲೇಶ್ವರಂ ತಿರುಮಲ ದೇವಸ್ಥಾನದ ಹತ್ರ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಶರವಣ ಚಾರಿಟಬಲ್ ಟ್ರಸ್ಟ್ ಅವರಿಂದ ಲಕ್ಷಾಂತರ ಲಡ್ಡುಗಳನ್ನು ವಿತರಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ. ಹಾಗೆ ವೈಕುಂಠ ಏಕಾದಶಿ ಇಲ್ಲಿ ಮಲ್ಲೇಶ್ವರಂ ಅಲ್ಲಿರುವಂತಹ ತಿರುಮಲ ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಿಪರೇಷನ್ ಆಗ್ತಿದೆ ಅನ್ನೋದು ತೋರಿಸ್ತೀನಿ ಬನ್ನಿ ಬಂಧುಗಳೇ. 2025ನೇ ವರ್ಷದಲ್ಲಿ ಅಂದರೆ ವೈಕುಂಠ ಏಕಾದಶಿಯು ಜನವರಿ 9ನೇ ತಾರೀಕು ಮಧ್ಯ ಅಂದರೆ ಗುರುವಾರ 11:30 ಶುಕ್ರವಾರ ಬೆಳಿಗ್ಗೆ 10ನೇ ತಾರೀಕು 9:00ವರೆಗೂ ಇರುತ್ತೆ. ಆದರೆ ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ ಸೂರ್ಯೋದಯ ಆದ ನಂತರನೇ ವಿಶೇಷವಾದ ಪೂಜೆಗಳು ಮತ್ತು ದರ್ಶನವನ್ನು ಪಡೆಯುವ ಪದ್ಧತಿ ಇದೆ. ಅದೇ ರೀತಿಯಾಗಿ ವೈಕುಂಠ ಏಕಾದಶಿಯನ್ನು 10ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 3:30ರಿಂದ ಎಲ್ಲ ಶ್ರೀನಿವಾಸ ಮತ್ತು ವಿಷ್ಣು ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ಮತ್ತು ದೇವರ ದರ್ಶನವನ್ನು ಪಡೀತಾರೆ. ನಾನಿಲ್ಲಿ ಮಲ್ಲೇಶ್ವರಮಲ್ಲಿರುವಂಥ TTD ದೇವಸ್ಥಾನದಲ್ಲಿ ಪ್ರಿಪ್ರೇಷನ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಆದರೆ ಒಳಗಡೆ ಪ್ರಿಪ್ರೇಷನ್ ನಡೀತಾ ಇತ್ತು, ಅದ್ರ ಬಗ್ಗೆ ಬಿಡಲಿಲ್ಲ. ಯಾಕಂದರೆ ನಾವು ಉತ್ತರ ಕಡೆಯಿಂದ ಅಂದರೆ ಉತ್ತರದ ಬಾಗಿಲಿಂದ ನಾವು ದೇವರನ್ನು ದರ್ಶನ ಪಡಿಬೇಕಾಗುತ್ತೆ. ಎಷ್ಟಾಗುತ್ತೋ ನಾನು ಅಷ್ಟನ್ನು ತೋರಿಸಲು ಪ್ರಯತ್ನ ಪಟ್ಟಿದ್ದೇನೆ ಬಂಧುಗಳೇ. ಇಲ್ಲಿ ನೋಡ್ಬೋದು ತಿರುಮಲ ತಿರುಪತಿ ದೇವಸ್ಥಾನ ಮಲ್ಲೇಶ್ವರಂ. ಬೆಳಗಿನ ಜಾವ 3:30ರಿಂದನೇ ಇರುತ್ತೆ, ಪ್ರಾರಂಭ ಆಗುತ್ತೆ ದೇವರ ದರ್ಶನ. ವೈಕುಂಠ ಏಕಾದಶಿ ಪ್ರಯುಕ್ತ ನೋಡ್ಬೋದು ಎಷ್ಟು ಲೈಟಿಂಗ್ ಇದೆ ಅಂತ ಎಲ್ಲ ಕಡೆ. ಹತ್ತಲು ಇದು ದೇವಸ್ಥಾನದ ಹೊರಗಡೆ ಫುಲ್ ಲೈಟಿಂಗ್ ಇದೆ. ಅದೇ ರೀತಿಯಾಗಿ ಈ ಸೈಡು ಅಷ್ಟೇ, ಅಲ್ಲಿ ಕ್ಯೂ ಇದೆ, ಆ ಶಾಮಿನ ಪಕ್ಕೆಲ್ಲ ಕ್ಯೂ ಇದೆ. ತಿರುಮಲ ತಿರುಪತಿ ದೇವಸ್ಥಾನ ಮಲ್ಲೇಶ್ವರಂಲಿರೋದು TTD. ನೋಡಿ ಎಲ್ಲ ಇದಾಕ್ಬಿಟ್ಟಿದ್ದಾರೆ, ಕಂಬಿ ರೈಲಿಂಗ್ಸು ಎಲ್ಲ ಕಡೆ ಫುಲ್. ಅಲ್ಲಿಂದ ಬರಬೇಕು, ಹೊರಗೂ ಇದೆ, ಹೊರಗಿಂದ ತೋರಿಸ್ತೀನಿ ನಾನು. ಇಲ್ಲಿಂದ ನೀವು ಹಿಂಗೆ ಬಂದು ಇಲ್ಲಿಂದ ಬಂದು ಈ ರೀತಿಯಾಗಿ ನೀವು ದೇವಸ್ಥಾನದ ಫ್ರಂಟಿಂದ ಹಿಂಗೆ ಹೋಗ್ಬೇಕಾಗುತ್ತೆ. ಅದೇ ರೀತಿ ಹೊರಗೆ ಬನ್ನಿ, ಹೊರಗೆ ತೋರಿಸ್ತೀನಿ. ಹೊರಗೂ ಕೂಡ ಈ ರೀತಿ ಹಾಕಿದ್ದಾರೆ. ಅಷ್ಟು ದೂರ ಇದೆ, ಅಲ್ಲಿಂದ ಬರಬೇಕು ನೀವು. ಇವಾಗಲೂ ಅಲ್ಲೇ ಜನಗಳು ಬರ್ತಾ ಇದ್ದಾರೆ, ಭಾಳಷ್ಟು ಜನ. ನಾಳೆ ಬೆಳಿಗ್ಗೆ ಅಂತೂ ರಶ್ ಇರುತ್ತೆ. ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ನಮ್ಮ ತಿರುಮಲ ತಿರುಪತಿ ದೇವಸ್ಥಾನ ವಯಾಲಿಕಾವ ಟೆಂಪಲ್ನಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇದೆ. ಸೊ ಎಲ್ಲ ಕ್ಯೂ ಲೈನ್ಸ್ ಎಲ್ಲ ರೆಡಿ ಆಗಿದೆ. ಆಮೇಲೆ ಭಕ್ತಾದಿಗಳ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸು ಮತ್ತು ಅನ್ನಪ್ರಸಾದ ವಿತರಣೆಗೆಲ್ಲನೂ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ನಾಳೆ ಹೆಚ್ಚು ಜನ ಬಂದುಬಿಟ್ಟು ಪೀಸ್ಫುಲ್ಲಾಗಿ ದರ್ಶನ ಮಾಡ್ಬೋದು ಅಂತ ತಿರುಪತಿಯಲ್ಲಿ ಕಾಲ್ದುರ್ತೆ ಆಗಿ 6 ಜನ ಸಾವನ್ನಪ್ಪಿದ್ದಾರೆ. ಇಲ್ಲಿ ಯಾವ ಥರ ಮುಂಜಾಗ್ರತೆ ಕ್ರಮ ತಗೊಂಡಿದ್ದೀವಿ ನಾವು? ಅದಕ್ಕೆ ಅಡಿಷ್ನಲ್ ಸೆಕ್ಯೂರಿಟಿ ಸ್ಟಾಫ್ ತಗೊಂಡಿದ್ದೀವಿ, ಆಮೇಲೆ ಪೊಲೀಸ್ ಬಂದೋಬಸ್ತು ತಗೊಂಡಿದ್ದೀವಿ. ಸೊ ನಾಳೆ ಎಲ್ಲನೂ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಎಷ್ಟು ಜನ ಭಕ್ತರು ಬರುವ ನಿರೀಕ್ಷೆ ಇದೆ? ಅಪ್ರಾಕ್ಸಿಮೇಟ್ಲಿ 70,000 ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ವಿಶೇಷ ಸೂಚನೆ ಏನು ಕೊಡ್ತೀರಾ ಭಕ್ತರಿಗೆ? ಸೊ ಯಾರು ತೊಂದರೆ ತಗೋಬೇಡ, ಎಲ್ಲರಿಗೂ ಪೀಸ್ಫುಲ್ಲಾಗಿ ದರ್ಶನ ಆಗುತ್ತೆ. ಸೊ ಭಕ್ತಾದಿಗಳೆಲ್ಲ ಕೋಪರೇಟ್ ಮಾಡಿ ಸ್ವಾಮಿಯವ್ರ ದರ್ಶನ ಮಾಡಿಕೊಂಡು ಫ್ಲೆಕ್ಸಿಬಲ್ ತಗೋಬೇಕಂತ ವಿನಂತಿ.
ಬಂಧುಗಳೇ, ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ MLC ಶರವಣ ಅವರು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಲಕ್ಷಾಂತರ ಲಡ್ಡುಗಳನ್ನು ತಯಾರಿಸಿದ್ದಾರೆ. ಈ ರೀತಿ ಅವರು ಪ್ರತಿ ವರ್ಷವೂ ಕೂಡ ಲಡ್ಡುವನ್ನು ಎಲ್ಲಾ ದೇವಸ್ಥಾನಗಳಲ್ಲಿಯೂ, ಅಂದರೆ ವೈಕುಂಠ ಏಕಾದಶಿಯ ದಿನದಂದು ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತಲ ಗ್ರಾಮಾಂತರ ಪ್ರದೇಶಗಳಲ್ಲಿರುವ ವಿಷ್ಣು ಅಂದರೆ ವೆಂಕಟೇಶ್ವರನ ದೇವಸ್ಥಾನಗಳಿಗೆ ಅಲ್ಲಿ ವಿತರಿಸ್ತಾರೆ. ಅಂದ್ರೆ ಅಲ್ಲಿ ಬರುವಂತ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡಲು ಈ ಚಾರಿಟಬಲ್ ಟ್ರಸ್ಟ್ ಇಂದ ಕೊಡ್ತಾರೆ. ನೋಡ್ಬೋದು ನೀವು, ಲಕ್ಷಾಂತರ ಗಟ್ಟಲೆ ಲಡ್ಡುಗಳನ್ನು ತಯಾರು ಮಾಡ್ತಾರೆ. ಇದು ಏನಪ್ಪಾ ಅಂತಂದ್ರೆ, ಈ ಚಾರಿಟಬಲ್ ಟ್ರಸ್ಟ್ ಇಂದ ಪ್ರತಿ ವರ್ಷವೂ ಕೂಡ ಶರವಣ ಅವರು ಈ ರೀತಿಯಾದ ಒಂದು ಸೇವೆಯನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಈ ವರ್ಷನೂ ಕೂಡ ಈ ರೀತಿಯಾಗಿ ಸೇವೆಯನ್ನು ಮಾಡ್ತಿದ್ದಾರೆ. ಸುಮಾರು ನೋಡ್ಬೋದು, ಇದು ಲಕ್ಷಾಂತರ ಗಟ್ಟಲೆ ಲಡ್ಡುಗಳನ್ನು ತಯಾರಿಸಿದ್ದಾರೆ. ಪ್ರತಿಯೊಂದು ವೆಂಕಟೇಶ್ವರ ದೇವಸ್ಥಾನಗಳಿಗೂ ಕೂಡ ಸಾವಿರಾರು ಲಡ್ಡುಗಳನ್ನು ಕಳಿಸ್ತಾರೆ. ಯಾಕಂದ್ರೆ ಬರುವಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಇದು ಕೊಡಲಾಗುತ್ತೆ. ಇವರು ಈ ರೀತಿ ಪ್ರತಿ ವರ್ಷ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ಬನ್ನಿ, ನಾನು ಅಲ್ಲಿ ಕೂಡ ಅವರ ಚಾರಿಟಬಲ್ ಟ್ರಸ್ಟ್ ನಲ್ಲಿ, ಅಂದ್ರೆ ಬಸವನಗುಡಿಯಲ್ಲಿರುವಂತಹ ಶಾಖೆಯ ಚಾರಿಟಬಲ್ ಟ್ರಸ್ಟ್ ನಲ್ಲೂ ಕೂಡ ಅಲ್ಲಿ ಲಡ್ಡುಗಳನ್ನೆಲ್ಲ ತಯಾರು ಮಾಡಿ ಅವರು ಕೂಡ ಪೂಜೆಯನ್ನು ಮಾಡಿದ ನಂತರ ಇದು ಎಲ್ಲಾ ದೇವಸ್ಥಾನಗಳು ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಬಂಧುಗಳೇ, ಈ ವರ್ಷದ ವೈಕುಂಠ ಏಕಾದಶಿಯ ದಿನದಂದು ಗೋವಿಂದನು ಎಲ್ಲರಿಗೂ ಒಳಿತನ್ನು ಮಾಡಲಿ. ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಶೇರ್ ಮಾಡಿ ಬಂಧುಗಳು. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಸಿ ಯು.